ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಪೈಸ್ ಬಾಕ್ಸ್ ತೋರಿಸ್ತಾ ಇದ್ದೀನಿ. ಇದು ಹೊಸದು. ನನಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು ಸ್ಪೈಸ್ ಬಾಕ್ಸ್ ತರಬೇಕು ಅಂತ. ನನ್ನ ಹತ್ರ ಪ್ಲಾಸ್ಟಿಕ್ ಬಾಕ್ಸ್ ಇತ್ತು, ಅದು ಸರಿ ಅದರಲ್ಲಿ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಕಲರ್ಸ್ ಇದೆಯಲ್ಲ ರಂಗೋಲಿದು, ಅದನ್ನು ಹಾಕಿಟ್ಟಿದ್ದೀನಿ. ಇದು ಬಂದು ಒಗ್ಗರಣೆ ಐಟಮ್ಸ್ ಹಾಕಿಡೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಆನ್ಲೈನಲ್ಲಿ ನೋಡಿದೆ 350, 400, 450ಗೆಲ್ಲ ಇತ್ತು. ಅದು ಬೌಲ್ಸು ಎಷ್ಟು ಕ್ವಾಂಟಿಟಿ ಇಡಿಸುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ನಾನು ಆನ್ಲೈನಲ್ಲಿ ಏನೂ ತಗೊಂಡಿಲ್ಲ. ಇದು ಲೋಕಲ್ ಶಾಪಲ್ಲೇ ತೊಗೊಂಡಿರೋದು. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಇಲ್ಲಿ ನನ್ನ ಮಗಳು ಫಿಲ್ ಮಾಡ್ತಾ ಇದ್ದಾಳೆ. ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ, ಹಸಿ ಕಡಲೆ ಬೀಜ ಮತ್ತು ಸೋಂಪು, ಇಷ್ಟೆಲ್ಲ ಒಗ್ಗರಣೆಗೆ ಏನೇನು ಹಾಕ್ಕೋತೀವೋ ಅದೆಲ್ಲನೂ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಎತ್ತಿ ಹಾಕ್ಕೋತಾ ಇದ್ದಾಳೆ ಫಿಲ್ ಮಾಡಿ ಅದಕ್ಕೆ. ಇಲ್ಲಿ ನಾನು ಅವರೆಕಾಯಿ ಸುಲ್ಕೊತಾ ಇದ್ದೀನಿ. ಫಸ್ಟ್ ಈ ಸೀಸನಲ್ಲಿ, ಇನ್ನೂ ಸೀಸನ್ ಬಂದಿಲ್ಲ. ಇದು ತೋಟದ ಅವರೆಕಾಯಿ ಅಂತ ಹೇಳ್ತಾರಲ್ವ, ಅದು ನಮ್ಮ ಮನೆಯವ್ರು ತಂದಿದ್ರು. ಸೊ ಅದನ್ನು ಸುಲ್ಕೋತಾ ಇದ್ದೀನಿ ಆಚೆ ಕಡೆ ಹೊರಗಡೆ ಕೂತ್ಕೊಂಡು. ಎಳೆದು ಸಪ್ರೇಟು ಮತ್ತು ಬಲ್ತಿರೋದು ಸಪ್ರೇಟ್ ಮಾಡಿ, ಬಲ್ತಿರೋ ಕಾಳೆಲ್ಲ ಇದ್ಕಿದ ಬೇಳೆ ಕಾಳು ಸಾರಿಗೆ ನೆನೆಸಿಟ್ಟಿದ್ದೀನಿ. ಎಳೆ ಕಾಳೆಲ್ಲ ಹುಳಿ ಸಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕಾಳು ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹುಳಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು, ಅವರೆಕಾಯಿ ಹುಳಿ ಸಾರು. ಇವಾಗ ಬಾಣಲೆ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ತೋಟದ ಅವರೆಕಾಯಿ ಏನಂತಂದರೆ ಕಾಳಲ್ಲಿ ಬರುತ್ತಲ್ವ ಒಟ್ಟು, ಅದು ಮಂದ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗೇ ಇರೋದಿಲ್ಲ. ನಾನು ಏನಕ್ಕಪ್ಪ ತಂದರು ಅಂತಲೇ ಅಂದ್ಕೊಂಡೆ. ಬಟ್ ಇದು ಸಾರು ತಿಂದ ಮೇಲೆ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಕಾಳು ಅಷ್ಟೊಂದು ಆ ಥರ ಏನೂ ಇದ್ದಿಲ್ಲ ನಾನು ಅಂದ್ಕೊಂಡಿರೋ ಥರ. ನಾರ್ಮಲ್ ಇದು ಸೀಸನಲ್ಲಿ ಬೆಳೀತೈತಲ್ಲ ಅವರೆಕಾಯಿ, ಅದೇ ಥರನೇ ಇತ್ತು. ಇವಾಗ ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು ಹುಳಿ ಸಾರಿಗೆ. ಇವಾಗ ಲಾಸ್ಟ್ಗೆ ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕೋ, ಟೊಮೊಟೊನೂ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಆಯಿತು. ಇವಾಗ ಹೋಮ್ ಮೇಡ್ ಸಾಂಬಾರು ಪುಡಿ, ಇದು ಸಾಂಬಾರು ಪುಡಿ 2 ಸ್ಪೂನು ಮತ್ತು ಅರಿಶಿನ ಪುಡಿ ಸ್ವಲ್ಪ. ಖಾರಕ್ಕೆ ತಕ್ಕಂಗೆ ನಮಗೆ 2 ಸ್ಪೂನ್ ಬೇಕು, ಸೊ ಹಂಗಾಗಿ ನಾನು 2 ಸ್ಪೂನು ಅಂತ ಹೇಳಿದೆ. ನೋಡಿ, ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡ್ರೆ ನಮಗೆ ಈ ಸಾರಿಗೆ ಕ್ವಾಂಟಿಟಿಗೆ ಸರಿ ಹೋಗುತ್ತೆ. ಇದಕ್ಕೆ ಬೆಂದಿರೋ ಕಾಳು ಹಾಕ್ಕೋಬೇಕು. ಕೆಲವರು ಹಸಿ ಕಾಳಿಗೆ ಮಸಾಲೆ ರುಬ್ಬಿ ಮಾಡ್ತಾರೆ.
ನನಗೆ ಆ ಥರ ಹಸಿ ಕಾಳಿಗೆ ಬೇಯಿಸ್ದಿರನೇ ಮಸಾಲೆ ರುಬ್ಬಿಟ್ಟು ಕೂಗ್ಸೋದು ನನಗೆ ಆ ಥರ ಇಷ್ಟ ಆಗೋಲ್ಲ. ಬೇಯಿಸ್ಬಿಟ್ಟೆ ನಾನು ಸಪ್ರೇಟಾಗಿ ಮಸಾಲೆ ಕಲಸೋದು. ಇವಾಗ ಇದೆಲ್ಲ ಫ್ರೈ ಆಗಿದ್ದ ಮಸಾಲೆ ತಣ್ಣಗಾಕಿಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೊಂಡು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಕಲಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಸಾರು ರೆಡಿ. ಮುದ್ದೆಗೆ ಸೂಪರಾಗಿರುತ್ತೆ ಕಾಂಬಿನೇಷನು. ಇದರಲ್ಲಿ ಬೇಕಾದರೆ ನೀವು ಆಲೂಗಡ್ಡೆ ಬದನೆಕಾಯಿ ಎಲ್ಲನೂ ಹಾಕ್ಕೋಬೋದು. ನಾನೇನು ಹಾಕಿರಲಿಲ್ಲ, ಬರೀ ಕಾಳು ಮಾತ್ರ ಬೇಯಿಸಿ ಮಸಾಲೆ ರುಬ್ಬಿ ಕಲಸಿದ್ದು ಅಷ್ಟೇನೆ. ಸಪ್ರೇಟಾಗಿ ಕಾಳು 2 ವಿಜಿಲ್ ಕೂಗಿಸ್ಕೊಂಡಿದ್ದೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಎಳೆ ಕಾಳು ತುಂಬಾ ಚೆನ್ನಾಗಿತ್ತು ಸಾರು ಮಾತ್ರ. ಇವಾಗ ಮಸಾಲೆ ಮಿಕ್ಸ್ ಮಾಡಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಕುದಿಸ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರಾಗಿರುತ್ತೆ ಮುದ್ದೆ ಜೊತೆಗೆ. ಮುದ್ದೆ ಜೊತೆ ಸರ್ವ್ ಮಾಡಿದ್ದೆ, ಅದನ್ನೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ. ಸರಿ ಅಂದ್ಬಿಟ್ಟು ಸಾಯಂಕಾಲ ಹುಲ್ ಕಟ್ ಮಾಡಲಿಲ್ಲ. ಇವಾಗ ಹುಲ್ ಕಟ್ ಮಾಡೋಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಸ್ವಲ್ಪ ಲೇಟ್ ಆಗಿತ್ತು ನಮ್ಮ ಮನೆಯವ್ರು ಹುಲ್ ತಂದು ಹಾಕೋದು. ಅದು ಸೊ ಹಂಗಾಗಿ ಹಾಲೆಲ್ಲ ಕರೆದ್ಬಿಟ್ಟು ಆಮೇಲೆ ಹುಲ್ಲು ಹಾಕ್ಕೊಳ್ತಾ ಇರೋದು. ಈ ಹುಲ್ಲೆಲ್ಲ ಕಟ್ ಮಾಡಿ ಹಂಗೆ ಮೇವು ಒಂದೇ ಸರಿ ಹಾಕ್ಬಿಟ್ಟು ಬಂದುಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.